ಸ್ನೇಹಿತರೆ ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ, ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆಯುಷ್ ಇಲಾಖೆ ಸಂಯೋಜಿತವಾಗಿ ಏನು ಸಂಘನ ಮಾಡಿದ್ದೀವಿ. ಆ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರು ಅಕ್ಷಯ್ ಡಿ ಎಂ ಗೌಡ ಅಂತ. ಇವತ್ತು ಪ್ರಮುಖವಾಗಿ ವಿಡಿಯೋ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಏನಪ್ಪ ಅಂತಂದರೆ, ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿರುವಂತೆ 15/7/2026 ಒಂದು ಆರ್ಥಿಕ ಇಲಾಖೆಯಿಂದ ಒಂದು ಅಧಿಕೃತ ಜ್ಞಾಪನ ಅನ್ನೋದು ಕನಿಷ್ಠ ವೇತನ ಪರಿಷ್ಕರಣೆ ವಿಚಾರವಾಗಿ ಕುರಿತಾಗಿ ಬಂದಿದೆ. ಅಂದರೆ ಕನಿಷ್ಠ ವೇತನವನ್ನು ಏನು ವಾಪಸ್ ಪಡಿತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಈಗೇನು ಆದೇಶ ಎಲ್ಲ ಗ್ರೂಪ್ಗಳಲ್ಲಿ ಮತ್ತು ಸಾಮಾಜಿಕ ಅಂತರ್ಜಾಲಗಳಲ್ಲಿ ಹರಿದಾಡ್ತಾ ಇದೆ. ಅದು ಒಂದು. ಇನ್ನೊಂದು, ಕನಿಷ್ಠ ವೇತನ ಮರುಪರಿಶೀಲನೆ ಆಗುತ್ತೆ ಅನ್ನೋದು ಒಂದು ಈ ಸುದ್ದಿಗಳು ಹರಿದಾಡ್ತಾ ಇದೆ. ಅದಕ್ಕೆ ನಾನು ಸ್ಪಷ್ಟತೆ ಕೊಡೋದಾದರೆ, ಈಗೇನು ಈ ಆದೇಶ ಇದೆ, ಈ ಆದೇಶಕ್ಕೆ ನಾನು ಸ್ಪಷ್ಟತೆ ಕೊಡ್ತಾ ಹೋಗ್ತೀನಿ ನೋಡಿ. ಕನಿಷ್ಠ ವೇತನದ ಹಿಂಪಡಿಲಿಕ್ಕೆ ಅಧಿಕಾರ ಇರೋಂಥದ್ದು ಆರ್ಥಿಕ ಇಲಾಖೆಗಲ್ಲ. ಆರ್ಥಿಕ ಇಲಾಖೆ ತನ್ನ ಅಭಿಪ್ರಾಯನ ಬರ್ಕೊಂಡಿದೆ. ನಾವು ಈ ಸದರಿ ಏನು ಹೊರಗುತ್ತಿಗೆ ನೌಕರರಿಗೆ ಪೇಮೆಂಟ್ ಕೊಡಿದ್ರೆ ಇಷ್ಟು 1000 ಕೋಟಿ ಹೊರೆ ಆಗುತ್ತೆ, ಅದರಿಂದ ನಮಗೆ ಕೊಡಲಿಕ್ಕೆ ಆಗಲ್ಲ ಅನ್ನೋದು ತನ್ನ ಅಭಿಪ್ರಾಯನ ಮಾತ್ರ ಹಂಚ್ಕೊಂಡಿದೆಯೇ ವಿನಃ ಇದು ಅಂತಿಮವಲ್ಲ. ಏಕೆಂದರೆ ಕನಿಷ್ಠ ವೇತನವನ್ನು ಹಿಂಪಡಿಬೇಕಾದಂಥ ಅಧಿಕಾರ ಇರೋಂಥದ್ದು ರಾಜ್ಯ ಕಾರ್ಮಿಕ ಇಲಾಖೆಗೆ ಅಥವಾ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ, ಅಂದರೆ ಕೋರ್ಟ್ಗಳಿಗೆ ಮಾತ್ರ ಇದಕ್ಕೆ ಸ್ಟೇ ಕೊಡೋ ಅಂಥದ್ದು ಅಥವಾ ಹಿಂಪಡೆಯೋಂಥದ್ದು ಮಾಡೋ ಅಂಥ ಅಧಿಕಾರ ಇರೋಂಥದ್ದು. ಇದು ಪ್ರಮುಖವಾಗಿ ಕಾರ್ಮಿಕ ಇಲಾಖೆ ಒಂದು ಸುತ್ತೋಲೆನೋ ಅಧಿಕೃತ ಜ್ಞಾಪನನೋ ಹೊರಡಿಸ್ಬೇಕು. ಇದು ಆರ್ಥಿಕ ಇಲಾಖೆ ತನ್ನ ಅಭಿಪ್ರಾಯ ಮಾತ್ರ ಬರ್ಕೊಂಡಿದೆ. ಅಭಿಪ್ರಾಯ ಆದೇಶವಲ್ಲ, ಅಂತಿಮವಲ್ಲ. ಅದನ್ನು ದಯಮಾಡಿ ಎಲ್ಲ ನಮ್ಮ ನೌಕರರು ಅರ್ಥ ಮಾಡ್ಕೋಬೇಕು. ಯಾರು ಕೂಡ ಈ ಆದೇಶಗಳಿಗೆ ಗೊಂದಲಕ್ಕೆ ತಲೆ ಕೆಡಿಸ್ಕೋಬಾರ್ದು. ಒಂದು ವೇಳೆ ಆ ರೀತಿ ಪುನರ್ ಪರಿಶೀಲನೆನೋ ಅಥವಾ ಏನೋ ಹಿಂಪಡೆಯುವಂಥದ್ದು ಮುಂದಿನ ದಿನಗಳಲ್ಲಿ ಬಂದರೆ ನಾವೆಲ್ಲ ನೌಕರರು ಒಗ್ಗಟ್ಟಾಗಿ, ಎಲ್ಲ ಇಲಾಖೆಯ ಹೊರಗುತ್ತಿಗೆ ನೌಕರರು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಖಂಡಿತವಾಗ್ಲೂ ಹೋರಾಟ ಮಾಡೋಣ. ಈ ಆದೇಶಕ್ಕೇ ತಾವೇನು ಹೆದರ್ಕೊಂಡು ಕೂತ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಗೊಂದಲನೂ ಆಗಬೇಡಿ, ಗಾಬರಿನೂ ಆಗಬೇಡಿ. ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿ. ಕೆಲವೊಂದು ಇಲಾಖೆಗಳಲ್ಲಿ ಕನಿಷ್ಠ ವೇತನ ಕೊಡದೇ ಇರ್ಬೋದು, ಬಟ್ ಅದು ಹಂತವಾಗಿ ಜಾರಿ ಆಗ್ತಾ ಹೋಗುತ್ತೆ. ಆಗಲಿಲ್ಲ ಅಂದರೆ ನಾವು ಕ್ಲೈಮ್ ಅರ್ಜಿನ ಕಾರ್ಮಿಕ ಇಲಾಖೆ, ಕಾರ್ಮಿಕ ಆಯುಕ್ತಾಲಯದಲ್ಲಿ ಸಲ್ಲಿಸೋಂಥ ಕೆಲಸ ಮಾಡೋಣ. ಹಂಗಾಗಿ ತಾವು ಯಾರೂ ಕೂಡ ಗೊಂದಲಕ್ಕೆ ಒಳಗಾಗಬಾರ್ದು. ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಸಂಧಾನ ಸಭೆಯಲ್ಲಿ, ಈಗ ಮೊನ್ನೆ ತಗೊಂಡಂಥ ಸಂಧಾನ ಸಭೆಯಲ್ಲಿ ಹೊಸದಾಗಿ ಬಂದಂಥ ನಮ್ಮ ಏನು ಕಾರ್ಮಿಕ ಆಯುಕ್ತರಿದ್ದಾರೆ, ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆನ ಮಾಡಿದ್ದಾರೆ. ಅಗತ್ಯ ಪೂರಕ ದಾಖಲೆಗಳನ್ನ ಒದಗಿಸುವಂತೆ ಕೇಳಿದ್ದಾರೆ. ಮುಂದಿನ ದಿನಾಂಕ ನೀಡ್ತೀವಿ, ಎಲ್ಲ ಏಜೆನ್ಸಿಗಳಿಗೂ ನೋಟಿಸ್ ಕೊಟ್ಟು ಅವ್ರನ್ನ ಕರೆಸೋಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ಯಾರೂ ಕೂಡ ಹೆದರಬೇಡಿ. ಮುಂದಿನ ದಿನಗಳಲ್ಲಿ ಅದನ್ನು ಹೋರಾಟ ಮಾಡೋಣ. ದಯಮಾಡಿ ತಲೆ ಕೆಡಿಸ್ಕೊಳ್ಬೇಡಿ ಅನ್ನೋದನ್ನು ನಾನು ಈ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ. ಧನ್ಯವಾದಗಳು.